ಮಹಾಪುರುಷ ಸಂತ ಸೇವಾಲಾಲ್ ಮಹಾರಾಜರ ನಾಮಫಲಕ ಕಿತ್ತು ಎಸೆದು ವಿಕೃತ ಮೆರೆದ ಘಟನೆಯೊಂದು ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ರೇವನೂರು ತಾಂಡದಲ್ಲಿ ನಿನ್ನೆ ರಾತ್ರಿ ಎಂದು ಘಟನೆ ನಡೆದಿದೆ. ಮಹಾಪುರುಷ ಸಂತ ಸೇವಾಲಾಲ್ ಮಹಾರಾಜರ ನಾಮಫಲಕ ಕಿತ್ತು ಎಸೆದು ವಿಕೃತಿ ಮೆರೆದ ಘಟನೆ ಜರುಗಿದೆ. ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ರೇವನೂರು ತಾಂಡದಲ್ಲಿ ನಿನ್ನೆ ರಾತ್ರಿ ಈ ಘಟನೆ ನಡೆದಿದೆ. ರಾತ್ರಿ 10 ಗಂಟೆ ಸಮಯದ ನಾಮಫಲಕ ಹರಿದು ಹಾಕಿ ತಾಂಡಾದ ಜನರ ಮೇಲೆ ಮಾರಣಾಂತಿಕ ಹಲ್ಲೆ ಕೂಡ ಮಾಡಿ ಪರಾರಿಯಾಗಿದ್ದಾರೆ. ಈ ಘಟನೆ ಸಂಬಂಧಿಸಿದಂತೆ ಪೊಲೀಸರಿಗೆ ಮಾಹಿತಿ ನೀಡಿದ ತಕ್ಷಣವೇ ಸ್ಥಳಕ್ಕೆ ಭೇಟಿ ನೀಡಿ ರಾತ್ರಿ ಹೊತ್ತಲ್ಲಿ ಪೊಲೀಸರ ನಿಯೋಜನೆ ಮಾಡಲಾಗಿದೆ. ಮಹಾನ್ ಪುರುಷರ ಅಪಮಾನ ಮಾಡುವುದು ಕಾನೂನು ಬಾಹಿರ ಮತ್ತು ಖಂಡನೀಯ. ಇಂಥ ಘಟನೆಗಳು ನಡೆದಾಗ ಸಂಬಂಧಪಟ್ಟ ವ್ಯಕ್ತಿಗಳನ್ನು ತಕ್ಷಣವೇ ಬಂಧಿಸಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ತಾಂಡಾದ ಜನರು ಆಕ್ರೋಶ ಹೊರಹಾಕಿದ್ದಾರೆ. ಇಂತಹ ಕೃತ್ಯಗಳು ಸಾರ್ವಜನಿಕರ ವಿಶೇಷವಾಗಿ ಭಾವನೆಗಳಿಗೆ ಧಕ್ಕೆ ತರುತ್ತವೆ. ಆದ್ದರಿಂದ ಕಿಡಿಗೇಡಿಗಳ ವಿರುದ್ಧ ದೂರು ದಾಖಲಿಸಿ ಕ್ರಮ ಕೈಗೊಳ್ಳಲು ಮನವಿ ಮಾಡಲಾಗಿದೆ. ಜೇವರ್ಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ಅಪರಾಧಿಗಳನ್ನು ಬಂಧಿಸಿ ತಪ್ಪಿತಸ್ಥರಿಗೆ ಕಾನೂನು ಕ್ರಮ ಜರುಗಿಸಿ IPC ಸೆಕ್ಷನ್ಗಳ ಅಡಿಯಲ್ಲಿ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ, ಸಾರ್ವಜನಿಕ ಅಶಾಂತಿ ಉಂಟು ಮಾಡಿರುವುದು ಸಮಾಜದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆ ಧಕ್ಕೆ ತರುವ ಕೃತ್ಯವಾಗಿದೆ ಎಂದು ಸಾರ್ವಜನಿಕರು ಆಗ್ರಹ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಜೇವರ್ಗಿ. ಅಲ್ಲಿ ನೋಡಿ ಏನು ಮಾಡ್ತಾರೆ DSP ಮುಡಾಕೈತಾನೆ ಪೊಲೀಸರ ನಾವು ಏನು ಮಾಡಿದ್ರು ಗಣಪತಿ ಒಯ್ದ್ರು ಜಗಳಾನೆ, ನಾವು ಶಿವಲ ಜಯಂತಿ ಮಾಡಿದ್ರು ಜಗಳಾನೆ ರೀ. ಸುಮ್ಮನೆ ನಿನ್ನವ್ರು ನಾವು ಎಲ್ಲ ನಮ್ಮ ಹುಡುಗಿಗಳಿಗೆ ಕಿತ್ತದಿತ್ತು ರೀ. ಎಲ್ಲ ಕಿತ್ಕೆ ನಾವು ಆರಾಮ್ ಮನ್ಯಾಗ ಮುಕ್ಕೊಂಡೀವಿ. ಬಂದ್ಕೆ ನಮ್ಮ ಜಗಳ ಮಾಡೋದಿಲ್ಲ, ಯಾರು ಕೂಡ ಇದು ಮಾಡೋದಿಲ್ಲ. ನಾವು ರೋಡಿಗೆ ಹೋದ್ರು ನಮ್ಮ ಕೂಡ ಜಗಳಾನೆ, ನಮ್ಮ ಕೂಡ ಜಗಳಾನೆ. ನೀವೇನು ನಿಮ್ಮ 10 ರೂಪಾಯಿ ಕೊಡ್ತೀವಿ ಅಕ್ಷಿಗೆ ಬರ್ರಿ ಹಂಗೆ ಮಾತಾಡ್ತಾರ್ರಿ. ಏನು ಮಾಡ್ಬೇಕ್ರಿ ಸರ? ಅದು ಯಾರು ಹರಿದಾಕ್ಯಾರ? ಅದು ಈ ಊರನಾಗ ಹರಿದಾಕ್ಯಾರ್ರಿ. ಹುಡುಗರು ಹರಿದಾಕ್ಯಾರ್ರಿ, ದೊಡ್ಡವ್ರನ್ನ ಹರ್ರಿ ಹುಡುಗರ್ನು ಹರ್ರಿ. ಅಂದ್ರ ರಾತ್ರಿ ಎಷ್ಟು ಗಂಟೆಗೆ ಆಗ್ಯದ? ರಾತ್ರಿ 8 ಗಂಟೆಗೆ 8:30 ಆಗ್ಯದ. ತಮ್ಮ ಹೆಸರು? ಗುಂಡಾಮ್ರಿ. ಜಗಳ ಆಗ್ಯದ. ನಿನ್ನೆ ರಾತ್ರಿ ನಾವು ಫಂಕ್ಷನ್ ಮಾಡಿದ್ವಿ ಅಂತ ನಿನ್ನೆ ನಮ್ದು ಕರೀದ್ವಿ ಸರ್. ನಮ್ಮ ಚುಪ್ಪ ಎಲ್ಲ ನಮ್ಮ ಮನ್ಯಾಗ ನಾವು ಕರಿ ಮಾಡ್ಕೊಂಡು ಉಳ್ಳಾಕತ್ತಿದ್ದೀವಿ ರೀ. ಅವ್ರೇನು ಪೆಟಸ್ ಏನೇನು ಬಿಡ್ಲಾಕತ್ತಾರಂತ. ಈಗಿಲ್ಲ ಜಾತ್ರೆಗೆ ಬರ್ರಿ, ನಿಮ್ಮ ಜಾತ್ರೆಗೆ ಆದ್ರಿ ಅಂದ್ಕೇಸಿ ಏನೇನು ಬಿಡ್ಲಾಕತ್ತಾರ್ರಿ ಸರ್ ಅವರು. ನಾವು ಸುಮ್ಮನೆ ನಮ್ಮ ಚುಕ್ಕಳು ಕುಂದ್ರಾನ ಅವ್ರು ಬಂದಾರ್ರಿ. ನೀವು ಇಷ್ಟಿಷ್ಟು ಎಲ್ಲ ಸ್ಟೇಟಸ್ ಇಟ್ಕೇಶನು ಇನ್ನು ನಮಗೆ ಕೇಳಕ್ಕೆ ಬರ್ತೀರಿ ಅಂದ್ಕೇಸಿ ಇವ್ರು ಕೇಳೋಣ ಸರ್. ನಮ್ಮ ಚುಕ್ಕಳು ಎಲ್ಲರೂ ಜಗಳ ಅವರು ಎಲ್ಲ ಬಂದು ಹೊಡೆದಾರ್ರಿ. ಹೊಡೆದ್ರು ಮನೆ ತಕ್ಕ ಎಲ್ಲ ಕಲ್ಲುಗಳು ಎಲ್ಲ ನಮ್ಮ ಸಣ್ಣ ಮಕ್ಕಳು ದೊಡ್ಡ ಮಕ್ಕಳು ಎಲ್ಲರಿಗೂ ಹತ್ತವ್ರಿ. ಅಂದ್ರೂ ನಾವು ಎಲ್ಲ ಮನೆಗೆ ತಗೊಂಡು ಚುಕ್ಕಳಿಗೆ ತೀರಿರಿ. ಎಲ್ಲ ಮನೆ ತಕ್ಕ ಬಂದ್ಕೇಸಿ ನಮ್ಮ ಎಲ್ಲ ಭಾಂಡೆಗಳು ಮನ್ಯಾಗೆಲ್ಲ ಸಾಮಾನ್ಯ ಇರ್ತಾವ್ರಿ. ಅವು ಬರ್ರಿ ಹೊರಗೆ ಅಂದ್ಕೇಸಿ ನಮಗೆ ಇಷ್ಟು ಬಂದು ತೊಂದರೆ ಮಾಡಿದ್ರು ನಾವು ಹೊರಗೆ ಬಂದಿಲ್ರಿ. ನಮ್ಮ ಗಂಡನವ್ರು ಎಲ್ಲಿ ಯಾರು ನಾವು ಏನು ನಿನಗೆ ಗೊತ್ತಿಲ್ರಿ. ನಮ್ಮ ನಾಳೆಗೆ ಯಾರೇ ಸತ್ತರಿಂದ ನಮ್ದು ಜಿಮ್ಮೆದಾರಿ ಯಾರು ತಗೋತೀವಿ. ನಾವು ಏನ್ರೆ ನಮ್ದು ಸಣ್ಣ ಮಕ್ಕಳು ದೊಡ್ಡ ಮಕ್ಕಳು ಇರ್ಲಿಕ್ಕೆ ನಮ್ಮ ಗಂಡದವ್ರು ನಮ್ಮ ಅತಿ ಮಾವದವ್ರು ಯಾರೇ ನಾಳೆಗೆ ಏನ್ರಿ ಆಯ್ತು ಅಂದ್ರೆ ನಾವು ಯಾರ ಬಳಿ ಹೋಗ್ಬೇಕು, ಯಾರಿಗೆ ಹೋಗಿ ಕೇಳಬೇಕು. ನಮಗೆ ಭಾಳ ತೊಂದರೆ ಆಗ್ಯಾದ್ರಿ. ಒಂದು ಫಂಕ್ಷನ್ ಮಾಡ್ಬೇಕು ಅಂದ್ರೆ ನಮಗೆ ಒಂದು ಫಂಕ್ಷನ್ ಮಾಡ್ಕೊಡ್ಸಲಾಗ್ಯಾರ್ರಿ. ನಮ್ದು ಸಣ್ಣ ಜಾತಿ ಅಂದ್ರೆ ನಮ್ದೇನು ಜಾತಿಗೆ ಏನು ಕಿಮ್ಮತ್ ಇಲ್ರಿ ಸರ್. ನಮ್ಮ ಜಾತಿ ಅಂದ್ರೆ ಎಲ್ಲ ಜಾತಿ ಸೇಮ್ ರೀ. ಎಲ್ಲರ ಜಾತಿ ಸೇಮ್ ಇರ್ತದ್ರಿ ಸರ್. ನಮ್ಮ ಜಾತಿ ತೆಗೆದು ಅವ್ರು ಮಾತಾಡ್ತಾರೆ, ನಮ್ಮ ಜಾತಿಗೆ ಬೇಟಾರ್ರಿ ಅವರು. ಇದು ನಮ್ಮ ಜಾತಿ ತೊಂದರೆ ಯಾರು ಮಾತಾಡೋದು ಯಾಕ್ರಿ ಸರ್? ಎಲ್ಲರಿಗ ಸಮಾಜ ಎಲ್ಲರಿಗೂ ಸೇಮ್ ಆದ್ರಿ, ಎಲ್ಲರಿಗೂ ಕಾನೂನು ಸೇಮ್ ಕೊಟ್ಟರಿ. ಅಂದ್ರೆ ನಮ್ದು ಜಾತಿ ತೆಗೆದು ನಮ್ಮ ಹೆಣ್ಮಕ್ಳಿಗೆ ಅಂದ್ರೂ ಅವರು ಏನು 10 ರೂಪಾಯಿ ಅಂತ ಅಂತಾರು. ಅದು ಸಂಬಂಧ ಏನ್ರಿ ಸರ್? ಅದು ಏನು ಸಂಬಂಧ ನಮಗೆ ಹೇಳೋದಿಲ್ರಿ. ಅದು ಏನಾದ್ರೂ ನಮ್ದು ನ್ಯಾಯ ಬೇಕ್ರಿ. ನಮ್ಗೆ ಏನಾದ್ರು ಮುಂದೆ ಹೇಳ್ರಿ. ಅವೆಲ್ಲ ನಮ್ಮ ಶಿವಲಾಲ್ ಫೋಟೋ ಆದ್ರಿ. ನಮ್ದಲ್ಲಿ ನಾಗರಿಕತೆ ಬಳಿ ನಮ್ಮ ಶಿವಲಾಲ್ ಫೋಟೋ ಹಾಕಿರಿ. ಅದು ಫೋಟೋ ಬಂದು ಹರಿದಾರ್ರಿ. ಅದು ಹರಿದ ಕೇಸಿ ಎಲ್ಲ ಒಕ್ಕಟ್ಲಾಕತ್ತಾರ. ಅದು ಯಾಕ್ರಿ ನಮ್ಮ ಶಿವಲಾಲ್ ಫೋಟೋ ರೀ, ನಮ್ದು ಸಮಾಜದಿಂದ ಗುರು ರೀ. ಅದು ಗುರುಂದು ಫೋಟೋ ಅವ್ರು ತೆಗೆದು ಒಕ್ಕಟ್ಲಾಕತ್ತಾರ್ರಿ ಸರ್. ನಮ್ದು ಜಾತಿಗಳ ಅಪಮಾನ ಆಗ್ಲಾಕತ್ತಾದ್ರಿ. ನಮ್ಮ ಜಾತಿ ನ್ಯಾಯ ಬೇಕ್ರಿ ನಮ್ಮ ಸರ್. ಈಗ 1 ವರ್ಷ ಆಗ್ಲಕ್ ಬಂತ್ರಿ. ವಾದಿ ವರ್ಷ ಹೋಳಿಲಿಂತ ತಗ್ಲಾಕತ್ತಾರ. ಇವರು 8-10 ಸಾರಿ ಆಯ್ತಂದ್ರೆ ಜಗಳ ಆಗ್ಲಾಕತ್ತಾರ್ರಿ. ಅವರು 1 ತಿಂಗಳ 2 ತಿಂಗಳ ಬಿಟ್ಟು ಕೇಸಿ ಅವ್ರು ಏನ್ರೇ ಮಾಡೋದು, ಏನ್ರೇ ಹಾಡ ಹಚ್ಚೋದು, ಹಾಡಾದಾಗ ಬೈಯೋದು,
ಹಂಗೆ ನಡೆಸ್ಲಾಕತ್ತಾರ್ರಿ ಸರ್. ನಾವು ಏನು ಮಾಡೋದಾದ್ರಿ ನನಗೆ ನ್ಯಾಯ ಮಾಡಿ ಕೊಡ್ರಿ. ಏನಾಗದಂದ್ರಿ ನಿನ್ನೆ ಥಿಯೇಟರ್ ಶೀಟರ್ ಹುಡುಗರು ಊರನ್ನು ತುಕೊಳ್ಳು ನಮ್ಮ ಶಿವಲಾಲ್ ಜಯಂತಿದು ಮಾಡ್ಯಾರ. ಅದು ಥಿಯೇಟರ್ ತೊಗೊಂಡು ಇನ್ನ ಏನಾಗ್ಯದ ನಿಮ್ಮದು ಪಿಕ್ಚರ್ ಬಾಕಿ ಶರಣಗುಡಿಯಲ್ಲಿ ನೀವು ಹೊಡಿತೀವಿ ಅಂತೇಳಿ ಥಿಯೇಟರ್ ಇಟ್ಟರು ಇಡೋಣ. ನಮ್ಮ ಹುಡುಗರು ಏನಂದ್ರು ಅಂಥದ್ದು ಏನು ಮಾಡೀವಿ ನಾವು, ನಮಗೆ ಯಾಕೆ ಶರಣ ಗುಡಿಗೆ ಬಂದ್ರೆ ಹೊಡಿತೀರಿ ನೀವು, ಅಂಥದ್ದು ಏನು ಮಾಡಿರಿ, ನಮ್ಗೆ ಯಾಕೆ ದಬ್ಬಾಳಿಕೆ ಮಾಡ್ತೀರಿ ನೀವು, ನಮ್ದು ಏನು ಅನ್ಯಾಯ ಮಾಡೀವಿ ಅಂತ ಹೇಳಿದ್ರೆ ನಮ್ಮ ಚುಕ್ಕಳಿ ಕಲ್ಲ ತೂರಾಟ ಮಾಡಿದ್ರು, ಬಡಿಗೆ ತೊಗೊಂಡು ಹೊಡೆದ್ರು, ನಮ್ಮ ಫೋಟೋ ಹೊರ ಹಾಕಿದ್ರು. ಭಾಳ ಅತ್ಯಾಚಾರ ಆಗ್ಯದ ಸರ್. ಈಗ 3-4 ಸಾರಿ ಆಯ್ತು ಲಂಬಾಣಿಯವರು ಬರ್ರಿ ತಿಂಡಿ ಅದ ಅದು ಅದ ಅಂತೇಳಿ ನಾವು ಭಾಳ ಟಾರ್ಚರ್ ಕೊಡ್ಲಾಕತ್ತಾರೆ ಸರ್. ಇದಕ್ಕೆ ನಮ್ಗೆ ನ್ಯಾಯ ಸಿಗಬೇಕು. ರಾತ್ರಿ ಪಿ ಎಸ್ ಸಾಬ್ರು ಸರ್ಕಾರ ಸಾಬ್ರು ಎಲ್ಲರೂ ಬಂದರು, ನಮಗೇನಾದ್ರು ರಕ್ಷಣೆ ಮಾಡಿದ್ರು. ಅವ್ರು ಒಂದ್ ಮೇಲೆ ಜಗಳ ನಿಂತಾರೆ. 3 ಗಂಟೆ ಕಲ್ಲ ತೂರಾಟ ಆಗ್ಯದ ಸರ್. 1 ಗಂಟೆ ಅಲ್ಲ 2 ಗಂಟೆ 3 ಗಂಟೆ ಅವ್ರು ಬಂದ ಮೇಲೆ ಏನದ ನಮಗೇನದ ಇದು ಮಾಡ್ಯಾರ ಸರ್. ಜಗಳ ಬಂದಾಗ್ಯದ. ಅವ್ರು ಯಾನ್ ನಿಂತದ, ನಾವು ದುಡ್ಕೊಂಡು ಮಂದಿ, ನಾವು ಅಡಿಯ ಸೇರಿದ ಮಂದಿ, ಈಗೇನದ ನಾವು ಬಡು ಮಂದಿ, ನಮಗೂ ನ್ಯಾಯ ಸಿಗ್ಬೇಕು ಸರ್. ಇದು ಕಾಕೋರ್ ತಮ್ಮ